ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಈಗಾಗಲೇ ಜೈಲಿನಿಂದ ಹೊರಗೆ ಬಂದಿರುವಂತಹ ಈ ಕಾವೇರಿಯವರ ಮೊಟ್ಟ ಮೊದಲ ಪ್ರಯತ್ನವೇನೆಂದರೆ ಅವರಿಗೆ ಸೇಡನ್ನು ತೀರಿಸಿಕೊಳ್ಳುವ ಒಂದು ತವಕದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರದಲ್ಲಿ ಈಗಾಗಲೇ ಕಾವೇರಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಈ ತೀರ್ಪಿನಿಂದ ತುಂಬಾ ಶಾಕ್ಗೆ ಒಳಗಾಗಿರುವಂತಹ ಈ ಲಕ್ಷ್ಮಿ ಈಗಾಗಲೇ ಮನೆಗೆ ಬಂದಿದ್ದಾರೆ ಎಂಬುದು ತಿಳಿದು ಬಂದಿದೆ. ಮನೆಗೆ ಬಂದಿರುವಂತಹ ಲಕ್ಷ್ಮಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಎಂಬ ಆಶಯದಿಂದ ಮನಸ್ಸಿನಿಂದ ಅಲ್ಲಿರುವಂತಹ ದೇವರ ಮನೆಗೆ ಹೋಗಿ ದೇವರ ಮನೆಗೆ ತುಪ್ಪದ ದೀಪವನ್ನು ಬೆಳಗುವ ಎಲ್ಲ ಲಕ್ಷಣಗಳು ಕೂಡ ಮಾಡುತ್ತಿದ್ದಾರೆ. ಇದೇ ವಿಚಾರದಲ್ಲಿ ಈಗಾಗಲೇ ಜೈಲಿನಿಂದ ಹೊರಗೆ ಬಂದಿರುವಂತಹ ಕಾವೇರಿ ಅವರು ಇದನ್ನು ಗಮನಿಸಿ, ನನ್ನನ್ನು ಜೈಲಿಗೆ ಕಳಿಸಿರುವ ನಿನಗೆ ಈ ಮನೆಯ ದೀಪವನ್ನು ಬೆಳಗಿಸುವ ಯಾವ ಅರ್ಹತೆಯೂ ಇಲ್ಲ, ಏಕೆಂದರೆ ನನಗೆ ನೀನು ಮೋಸ ಮಾಡಿದ್ದೀಯಾ ಅಂತ ಜೋರಾಗಿ ಆ ಮನೆಯವರಿಗೆಲ್ಲ ಕೇಳುವಂತೆ ಆ ದೀಪವನ್ನು ಹಚ್ಚುತ್ತಿರುವ ಲಕ್ಷ್ಮಿಯನ್ನು ಹೊರಗಡೆಗೆ ಕರೆದುಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಮನೆಯಲ್ಲಿ ನಿನಗೆ ಇರುವಂತಹ ಯಾವುದೇ ಅರ್ಹತೆಯೂ ಇಲ್ಲ ಅಂತ ನನಗೆ ಎಲ್ಲ ಮೋಸ ಮಾಡಿದ್ದೀರಾ ಅಂದ್ಬಿಟ್ಟು ಏಕಾಏಕಿ ಈ ಕಾವೇರಿಯವರು ಲಕ್ಷ್ಮಿಯವರನ್ನು ಮನೆಯಿಂದ ಆಚೆಗೆ ಹೊರಹಾಕುವ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರವಾಗಿ ಮನೆಯವರಿಗೆಲ್ಲರೂ ಕೂಡ ಶಾಕ್ ಆಗಿದೆ. ಏಕೆಂದರೆ ಜೈಲಿನಿಂದ ಬಂದಿರುವಂತಹ ಕಾವೇರಿಯವರು ಏಕೆ ಲಕ್ಷ್ಮಿಯವರನ್ನು ಏಕೆ ಮನೆಯಿಂದ ಹೊರಗಾಕ್ತಿದ್ದಾರೆ ಅಂತ ಅವರಿಗೆಲ್ಲರೂ ಕೂಡ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ದಾರೆ. ಇದರಿಂದ ನೊಂದಿರುವಂತಹ ಲಕ್ಷ್ಮಿ ಮನೆಯಿಂದ ಹೊರದಬ್ಬುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಕೀರ್ತಿಯವರು ಏಕೆ ಲಕ್ಷ್ಮಿಯವರನ್ನು ಹಿಡಿದುಕೊಂಡು ಕೇಳ್ತಾರೆ, ಏಕೆ ನನ್ನ ಲಕ್ಷ್ಮಿಯರನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಕಾವೇರಿಯವರು ಜೋರು ಧ್ವನಿಯಲ್ಲಿ ಹೇಳ್ತಾರೆ, ನಿಮ್ಮಿಂದಾಗಿ ನಿಮ್ಮಿಬ್ಬರ ಆಟದಿಂದಾಗಿ ನಾನು ಜೈಲಿನಲ್ಲಿರುವಂತಾಯಿತು. ನಮಗೆ ನೀವಿಬ್ಬರು ಸೇರಿ ಮೋಸ ಮಾಡಿರುವುದು ಒಂದೆರಡಲ್ಲ. ಅದರಿಂದ ಈ ಮನೆಯಲ್ಲಿ ಇರುವ ಯಾವ ಅರ್ಹತೆಯೂ ಕೂಡ ನಿಮಗಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಇದನ್ನು ನೋಡಿ ಕೀರ್ತಿಗೆ ಸಿಟ್ಟು ಬಂದಿದೆ ಅನಿಸುತ್ತೆ. ಬಂದಿರುವಂತಹ ಕೀರ್ತಿ ಆ ಬ್ಯಾಗ್ನಿಂದ ಆ ರಿವಾಲ್ವರ್ನ ತೆಗೆದು ಡೈರೆಕ್ಟಾಗಿ ಈ ಕಾವೇರಿಯವರ ಹಣೆಗೆ ಇಡುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸುತ್ತವೆ. ಮತ್ತು ನಮಗೇನಾದರೂ ನೀವು ಮನೆಯಿಂದ ಹೊರಗಾಗ್ತು ಅಂದರೆ ಈ ರಿವಾಲ್ವರಿಂದ ನಿನ್ನ ಸುಟ್ಟುಬಿಡ್ತೀನಿ ಅಂತ ಈಗಾಗಲೇ ಕೀರ್ತಿಯವರು ಹೇಳ್ತಿದ್ದಾರೆ. ಮತ್ತು ಇದೇ ವಿಚಾರದಲ್ಲಿ ಈಗಾಗಲೇ ಮಾನಸಿಕ ಅಸ್ವಸ್ಥೆ ಅಂತ ತಿಳಿದುಕೊಂಡಿರುವಂತಹ ಕೀರ್ತಿಯವರನ್ನು ಏನಾದ್ರು ಮಾಡಿ ಹೆಚ್ಚು ಕಮ್ಮಿ ಮಾಡಿದ್ರೆ ನನ್ನ ಸಾಯಿಸ್ಬಿಡ್ತಾಳೇನೋ ಅಂತ ಭಯದಿಂದ ಸುಮ್ಮನಾಗಿರುವಂತಹ ಈ ಕಾವೇರಿಯವರು ಮುಂದೆ ಯಾವೆಲ್ಲ ಅವತಾರಗಳನ್ನು ತಾಳ್ತಾರೆ ಮತ್ತು ಈಗಾಗಲೇ ಬಿಟ್ಟಿರುವಂಥ ಒಂದು ಪ್ರೋಮೋದಲ್ಲಿ ಹೊಸ ಅಧ್ಯಾಯ ಅಂತ ಹೇಳ್ತಿದ್ದಾರೆ. ಈ ಹೊಸ ಅಧ್ಯಾಯದಲ್ಲಿ ಕೀರ್ತಿ ಮತ್ತು ಕಾವೇರಿಯವರ ಪಾತ್ರ ಏನಿರುತ್ತದೆ ಎಂಬುದನ್ನು ಈ ಕುತೂಹಲಕಾರಿ ಘಟ್ಟವನ್ನು ನಿಮಗೆ ಹಂತ ಹಂತವಾಗಿ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಸ್ನೇಹಿತರೆ. ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.